ಆಕೆ ಅನ್ಯ ಜಾತಿಯ ಯುವಕನ ಪ್ರೀತಿಸಿದ ಅಪ್ರಾಪ್ತೆ. ಮರ್ಯಾದೆಗೆ ಅಂಜಿದ್ದ ಆಕೆಯ ತಂದೆ ಪ್ರೀತಿಗೆ ಅಡ್ಡಪಡಿಸಿದ್ದ. ಯುವಕನ ಸಹವಾಸವೇ ಬೇಡ ಎಂದು ನಿತ್ಯವೂ ಗೋಗರದಿದ್ದ. ಆದರೆ ಅವನೇ ಬೇಕು ಅಂತ ಪಟ್ಟು ಹಿಡಿದವಳಿಗೆ ಆ ತಂದೆ ಮಾಡಿದ್ದು ಮಾತ್ರ ಘನಘೋರ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಂಚಿನಾಳ ಗ್ರಾಮದ ಅಪ್ರಾಪ್ತೆ ಅನ್ಯ ಜಾತಿಯ ಯುವಕ ಹನುಮಂತ ಎಂಬಾತನನ್ನ ಪ್ರೀತಿ ಮಾಡಿದ್ಲು. ಈ ಪ್ರೀತಿ ಆಕೆಯ ತಂದೆ ಲಕ್ಕಪ್ಪ ಕಂಬಳಿಗೆ ಕೋಪ ತರಿಸಿತ್ತು. ಅವನನ್ನೇ ಮದುವೆಯಾಗುವ ಪಣ ತೊಟ್ಟಿದ್ದ ಮಗಳ ಹಠದಿಂದ ಗ್ರಾಮದಲ್ಲಿ ತನ್ನ ಹಾಗೂ ಕುಟುಂಬದ ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಎಂದು ಲಕ್ಕಪ್ಪ ಆತಂಕದಲ್ಲಿದ್ದ. ಇದೇ ಸಿಟ್ಟಿನಲ್ಲಿ ಆತ ಮಾಡಿದ್ದು ಮಾತ್ರ ಘೋರ ಕೃತ್ಯ. ಅಪ್ರಾಪ್ತೆ ಹಾಗೂ ಹನುಮಂತ ಒಂದೇ ಗ್ರಾಮದವರಾಗಿದ್ದರಿಂದ ಇವರಿಬ್ಬರ ಪ್ರೀತಿ ಗುಟ್ಟಾಗಿರದೆ ಗ್ರಾಮದ ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು. ಎಲ್ಲೆಂದರಲ್ಲಿ ಒಟ್ಟಿಗೆ ಓಡಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿಗೆ ಮನೆಯವರ ಅಪಸ್ವರ ಕೇಳಿ ಬಂದಿತ್ತು. ಅಲ್ಲದೆ ಪ್ರೀತಿಸಿದ ಯುವಕನೊಂದಿಗೆ ಬಾಲಕಿ ಮನೆ ಬಿಟ್ಟು ಹೋಗಿದ್ದು. ಆಗ ತಂದೆ ಲಕ್ಕಪ್ಪ ಆಕೆಯನ್ನ ಹುಡುಕಿಸಿ ಕರೆತಂದಿದ್ದ. ಅದಾದ ನಂತರವೂ ಇಬ್ಬರು ಸಲುಗೆಯಿಂದ ಇದ್ದದ್ದು ತಂದೆಗೆ ಮತ್ತಷ್ಟು ಶಿಸ್ತು ತರಿಸಿತ್ತು. ನಮ್ಮ ಮರ್ಯಾದೆ ಕಳಿಬೇಡ, ಅವನೊಂದಿಗೆ ಮಾತನಾಡುವುದನ್ನ ಬಿಡು ಎಂದು ಮಗಳಿಗೆ ತಂದೆ ತಾಕೀತು ಮಾಡಿದ್ರು. ಆದರೆ 18 ವರ್ಷ ತುಂಬಿದ ಮರುದಿನವೇ ಹನುಮಂತನ ಜೊತೆ ಓಡಿ ಹೋಗುವುದಾಗಿ ಮಗಳು ಪದೇ ಪದೇ ಹೇಳ್ತಾ ಇದ್ಲು. ಇದರಿಂದ ಸಿಟ್ಟಿಗೆದ್ದಿದ್ದ ಲಕ್ಕಪ್ಪನ ಮಗಳು ನನ್ನ ಮರ್ಯಾದೆ ಕಳೆಯುತ್ತಿದ್ದೀಯಾ ಎಂದು ಆಕೆಯನ್ನ ಹತ್ಯೆಗೈದಿದ್ದಾನೆ. ಬಳಿಕ ಕೃಷ್ಣಾ ನದಿಗೆ ಮಗಳ ಮೃತದೇಹವನ್ನು ಎಸೆದಿದ್ದಾನೆ. ಅಲ್ಲದೆ ನದಿಗೆ ಎಸೆದು ಬಂದು ಪತ್ನಿ ಮುಂದೆ ನಡೆದ ಘಟನೆ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಕೊಂದು ಹಾಕುತ್ತೇನೆ ಎಂದು ಪತ್ನಿಗೆ ಬೆದರಿಕೆ ಹಾಕಿದ್ದಾನೆ. ಮಗಳನ್ನ ಕೊಂದು ನದಿಗೆ ಎಸೆದ ನಂತರ ಯಾರಿಗೂ ತಿಳಿಸದೆ ಆಕೆಯ ಮದುವೆ ಮಾಡಿಕೊಟ್ಟಿರುವುದಾಗಿ ಗ್ರಾಮದಲ್ಲಿ ಹೇಳಿಕೊಂಡು ಲಕ್ಕಪ್ಪ ತಿರುಗಾಡುತ್ತಿದ್ದ. ಮರ್ಯಾದೆಗಾಗಿ ಮಗಳನ್ನ ಕೊಂದ ಪ್ರಕರಣ ಅದು ಹೇಗೋ ಬೆಳಕಿಗೆ ಬಂದಿದೆ. ಮಾಹಿತಿ ತಿಳಿದ ಲಿಂಗಸೂರು ಪೊಲೀಸರು ಕೃಷ್ಣಾ ನದಿಯಲ್ಲಿ ಅಪ್ರಾಪ್ತ ಶವಕ್ಕೆ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಮೃತದೇಹ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮೊಸಳೆಗಳು ಮೃತದೇಹ ತಿಂದು ಹಾಕಿರುವ ಸಾಧ್ಯತೆ ಇದೆ. ಆಕೆ ಅನ್ಯ ಜಾತಿಯ ಯುವಕನ ಪ್ರೀತಿಸಿದ ಅಪ್ರಾಪ್ತೆ. ಮರ್ಯಾದೆಗೆ ಅಂಜಿದ್ದ ಆಕೆಯ ತಂದೆ ಪ್ರೀತಿಗೆ ಅಡ್ಡಪಡಿಸಿದ್ದ. ಯುವಕನ ಸಹವಾಸವೇ ಬೇಡ ಎಂದು ನಿತ್ಯವೂ ಗೋಗರದಿದ್ದ. ಆದರೆ ಅವನೇ ಬೇಕು ಅಂತ ಪಟ್ಟು ಹಿಡಿದವಳಿಗೆ ಆ ತಂದೆ ಮಾಡಿದ್ದು ಮಾತ್ರ ಘನಘೋರ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಂಚಿನಾಳ ಗ್ರಾಮದ ಅಪ್ರಾಪ್ತೆ ಅನ್ಯ ಜಾತಿಯ ಯುವಕ ಹನುಮಂತ ಎಂಬಾತನನ್ನ ಪ್ರೀತಿ ಮಾಡಿದ್ಲು. ಈ ಪ್ರೀತಿ ಆಕೆಯ ತಂದೆ ಲಕ್ಕಪ್ಪ ಕಂಬಳಿಗೆ ಕೋಪ ತರಿಸಿತ್ತು. ಅವನನ್ನೇ ಮದುವೆಯಾಗುವ ಪಣ ತೊಟ್ಟಿದ್ದ ಮಗಳ ಹಠದಿಂದ ಗ್ರಾಮದಲ್ಲಿ ತನ್ನ ಹಾಗೂ ಕುಟುಂಬದ ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಎಂದು ಲಕ್ಕಪ್ಪ ಆತಂಕದಲ್ಲಿದ್ದ. ಇದೇ ಸಿಟ್ಟಿನಲ್ಲಿ ಆತ ಮಾಡಿದ್ದು ಮಾತ್ರ ಘೋರ ಕೃತ್ಯ. ಅಪ್ರಾಪ್ತೆ ಹಾಗೂ ಹನುಮಂತ ಒಂದೇ ಗ್ರಾಮದವರಾಗಿದ್ದರಿಂದ ಇವರಿಬ್ಬರ ಪ್ರೀತಿ ಗುಟ್ಟಾಗಿರದೆ ಗ್ರಾಮದ ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು. ಎಲ್ಲೆಂದರಲ್ಲಿ ಒಟ್ಟಿಗೆ ಓಡಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿಗೆ ಮನೆಯವರ ಅಪಸ್ವರ ಕೇಳಿ ಬಂದಿತ್ತು. ಅಲ್ಲದೆ ಪ್ರೀತಿಸಿದ ಯುವಕನೊಂದಿಗೆ ಬಾಲಕಿ ಮನೆ ಬಿಟ್ಟು ಹೋಗಿದ್ದು. ಆಗ ತಂದೆ ಲಕ್ಕಪ್ಪ ಆಕೆಯನ್ನ ಹುಡುಕಿಸಿ ಕರೆತಂದಿದ್ದ. ಅದಾದ ನಂತರವೂ ಇಬ್ಬರು ಸಲುಗೆಯಿಂದ ಇದ್ದದ್ದು ತಂದೆಗೆ ಮತ್ತಷ್ಟು ಶಿಸ್ತು ತರಿಸಿತ್ತು. ನಮ್ಮ ಮರ್ಯಾದೆ ಕಳಿಬೇಡ, ಅವನೊಂದಿಗೆ ಮಾತನಾಡುವುದನ್ನ ಬಿಡು ಎಂದು ಮಗಳಿಗೆ ತಂದೆ ತಾಕೀತು ಮಾಡಿದ್ರು. ಆದರೆ 18 ವರ್ಷ ತುಂಬಿದ ಮರುದಿನವೇ ಹನುಮಂತನ ಜೊತೆ ಓಡಿ ಹೋಗುವುದಾಗಿ ಮಗಳು ಪದೇ ಪದೇ ಹೇಳ್ತಾ ಇದ್ಲು. ಇದರಿಂದ ಸಿಟ್ಟಿಗೆದ್ದಿದ್ದ ಲಕ್ಕಪ್ಪನ ಮಗಳು ನನ್ನ ಮರ್ಯಾದೆ ಕಳೆಯುತ್ತಿದ್ದೀಯಾ ಎಂದು ಆಕೆಯನ್ನ ಹತ್ಯೆಗೈದಿದ್ದಾನೆ. ಬಳಿಕ ಕೃಷ್ಣಾ ನದಿಗೆ ಮಗಳ ಮೃತದೇಹವನ್ನು ಎಸೆದಿದ್ದಾನೆ. ಅಲ್ಲದೆ ನದಿಗೆ ಎಸೆದು ಬಂದು ಪತ್ನಿ ಮುಂದೆ ನಡೆದ ಘಟನೆ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಕೊಂದು ಹಾಕುತ್ತೇನೆ ಎಂದು ಪತ್ನಿಗೆ ಬೆದರಿಕೆ ಹಾಕಿದ್ದಾನೆ. ಮಗಳನ್ನ ಕೊಂದು ನದಿಗೆ ಎಸೆದ ನಂತರ ಯಾರಿಗೂ ತಿಳಿಸದೆ ಆಕೆಯ ಮದುವೆ ಮಾಡಿಕೊಟ್ಟಿರುವುದಾಗಿ ಗ್ರಾಮದಲ್ಲಿ ಹೇಳಿಕೊಂಡು ಲಕ್ಕಪ್ಪ ತಿರುಗಾಡುತ್ತಿದ್ದ. ಮರ್ಯಾದೆಗಾಗಿ ಮಗಳನ್ನ ಕೊಂದ ಪ್ರಕರಣ ಅದು ಹೇಗೋ ಬೆಳಕಿಗೆ ಬಂದಿದೆ. ಮಾಹಿತಿ ತಿಳಿದ ಲಿಂಗಸೂರು ಪೊಲೀಸರು ಕೃಷ್ಣಾ ನದಿಯಲ್ಲಿ ಅಪ್ರಾಪ್ತ ಶವಕ್ಕೆ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಮೃತದೇಹ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮೊಸಳೆಗಳು ಮೃತದೇಹ ತಿಂದು ಹಾಕಿರುವ ಸಾಧ್ಯತೆ ಇದೆ.